ಸ್ನೇಹಿತರೆ ನಮಸ್ಕಾರ. ಈ ಬೇಸಿಕ್ ಪೈಥಾನಿನ ಸೆಷನ್ 15ಗೆ ಸ್ವಾಗತ. ಈ ಸೆಷನ್ 15ಅಲ್ಲಿ ಕೂಡ ನಾವು ಐಟರೇಷನ್ಸೇ ಮಾಡೋಣ. ಪ್ರೀವಿಯಸ್ ಸೆಷನಲ್ಲಿ ನಾವು ವೈಲ್ ಲೂಪ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಹಾಗೂ ಕೆಲವೊಂದು ಪ್ರೋಗ್ರಾಮ್ಸ್ ಕೂಡ ನಾವು ವೈಲ್ ಲೂಪಲ್ಲಿ ಮಾಡಿದ್ವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಏನು ಮಾಡ್ತೀವಿ ಅಂತ ನೋಡೋಣ. ಮೊದಲನೇದಾಗಿ ಆ ಹೋದ ಸೆಷನಲ್ಲಿ ಕೊಟ್ಟಂತಹ ಒಂದು ಟಾಸ್ಕ್ನ ನಾವು ಈ ಸೆಷನ್ನಲ್ಲಿ ರಿವ್ಯೂ ಮಾಡೋಣ. ಅದಾದಮೇಲೆ ಫಾರ್ ಲೂಪ್ ಅಂದರೆ ಏನು ಅಂತ ನೋಡೋಣ. ಈಗ ಆಲ್ರೆಡಿ ನೀವು ವೈಲ್ ಲೂಪ್ ಅಂದರೆ ಏನು ಅಂತ ನೋಡಿದ್ರಿ. ಈಗ ಫಾರ್ ಲೂಪ್ ಅಂದರೆ ಏನು ಅಂತ ನೋಡೋಣ. ಈ ಫಾರ್ ಲೂಪಲ್ಲಿ ಎರಡು ವಿಧ ಇದೆ. ಒಂದು ಸಿಂಪಲ್ ಫಾರ್ ಲೂಪು, ಇನ್ನೊಂದು ನೆಸ್ಟೆಡ್ ಫಾರ್ ಲೂಪು ಅಂತ ಎರಡು ವಿಧಾನ ನಾವು ಈ ಸೆಷನ್ನಲ್ಲಿ ಆ್ಯಕ್ಚುಲಿ ಇವತ್ತು ನೋಡೋಣ. ಮೊದಲನೇದಾಗಿ ಈ ಟಾಸ್ಕ್ 14 ಅಂದರೆ ಸೆಷನ್ 14ನಲ್ಲಿದ್ದಂತಹ ಒಂದು ಟಾಸ್ಕು, ಆ ಪ್ರೋಗ್ರಾಮ್ ಹೆಂಗೆ ಬರಿಬೇಕು ಅಂತ ನೋಡೋಣ. ನಾನೊಂದು ನಿಮಗೆ ಪ್ರೋಗ್ರಾಮ್ ಕೊಟ್ಟಿದ್ದೆ, ರೈಟ್ ಎ ಪ್ರೋಗ್ರಾಮ್ ಟು ಜನರೇಟ್ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ ಎನಿ ನಂಬರ್ ಅಂತ. ಆ ನಂಬರ್ನ ನೀವು ಆ್ಯಕ್ಚುಲಿ ಯೂಸರಿಂದ ಇನ್ಪುಟ್ ಮಾಡ್ಕೋಬೇಕು. ಈಗ ನೋಡಿ, ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಇಲ್ಲಿ, ಇಂಟ್ ಇನ್ಪುಟ್ ಆಫ್ ಎಂಟರ್ ದಿ ನಂಬರ್. ಈ ಇನ್ಪುಟ್ ಸ್ಟೇಟ್ಮೆಂಟ್ ಏನು ಅಂತ ನಿಮಗೆ ಗೊತ್ತು. ಇದು ನಂಬರ್ನ ಇನ್ಪುಟ್ ಮಾಡ್ಕೊಳ್ಳುತ್ತೆ ಯೂಸರಿಂದ. ಆ ನಂಬರ್ನ NO ಅನ್ನೋ ಒಂದು ವೇರಿಯಬಲಲ್ಲಿ ನಾನು ಸ್ಟೋರ್ ಮಾಡಿದ್ದೀನಿ. I is equal to 1 ಅಂತ ಕೊಟ್ಟಿದ್ದೀನಿ. ಇದೊಂದು ವೇರಿಯಬಲ್, ಇದು I is equal to 1. ಈ ವೇರಿಯಬಲ್ನೇ ನಾವು ವೈಲ್ ಲೂಪಲ್ಲಿ ಕಂಟ್ರೋಲ್ ಮಾಡೋದು. ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ ನೋಡಿ, ವೈಲ್ I ಲೆಸ್ಸರ್ ದನ್ ಆರ್ ಈಕ್ವಲ್ ಟು 10 ಅಂದರೆ ಈ I ವ್ಯಾಲ್ಯೂನ ನಾನು 10ಗೆ ಲೆಸ್ಸರ ಈಕ್ವಲ್ಲ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. 1 ಈಸ್ ಸಡನ್ಲಿ ಲೆಸ್ಸರ್ ದ್ಯಾನ್ 10. ಸೊ ಈ ಕಂಡೀಷನ್ ಏನಾಯಿತು, ಟ್ರೂ ಆಯಿತು. ಸೊ ನಿಮಗೆ ಗೊತ್ತು, ವೈಲ್ ಲೂಪಲ್ಲಿ ಕಂಡೀಷನ್ ಟ್ರೂ ಆದರೆ ಲೂಪ್ ಒಳಗಡೆ ಬರುತ್ತೆ ಅಂತ. ಸೊ ಈ ಲೂಪ್ ಒಳಗಡೆ ಏನು ಕೊಟ್ಟಿದ್ದೀನಿ ನೋಡಿ, NO ಅಂದರೆ ವೇರಿಯಬಲ್ ನಂಬರ್. ಈಗ ಔಟ್ಪುಟ್ ನೋಡಿ, ಅಲ್ಲಿ ಔಟ್ಪುಟ್ ಏನು ಬರ್ತಾ ಇದೆ ನಿಮಗೆ, 12 ಅಂತ ಏನಾದರೂ ನಾನು ನಂಬರ್ ಕೊಟ್ಟಿದ್ರೆ ಇನ್ಪುಟ್ಟಲ್ಲಿ ಆ NO ಅನ್ನೋದು 12 ಅನ್ನಿಸ್ಕೊಳ್ಳುತ್ತೆ. ಇಂಟು ಅನ್ನೋದು ಹಾಗೆ ಪ್ರಿಂಟ್ ಆಗುತ್ತೆ. I ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. I ವ್ಯಾಲ್ಯೂ ಎಷ್ಟು ಇವಾಗ 1 ಈಸ್ ಈಕ್ವಲ್ ಟು ಹಾಗೆ ಪ್ರಿಂಟ್ ಆಗುತ್ತೆ. NO ಇಂಟು I ಅಂದರೆ 12 ಇಂಟು 1 ಅಂದರೆ 12. ಸೊ 12 ಇಂಟು 1 ಈಕ್ವಲ್ಸ್ ಟು 12 ಅಂತ ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, I is equal to I plus 1. ಇನಿಷಿಯಲ್ ವ್ಯಾಲ್ಯೂ ಆಫ್ I ಏನಿತ್ತು, 1 ಇತ್ತು. ಈಗ 1 plus 1 ಏನಾಯಿತು, 2 ಆಯಿತು. ಇವಾಗ 2 ಲೆಸ್ಸರ್ ದನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಚೆಕ್ ಮಾಡ್ತಾ ಇದೆ. ಈಗ ಕೂಡ ಕಂಡೀಷನ್ ಟ್ರೂ ಆನೇ ಆಗುತ್ತೆ. ಇವಾಗ ಪ್ರಿಂಟ್ NO ಅಂದರೆ 12 ಇಂಟು ಹಾಗೆ ಪ್ರಿಂಟ್ ಆಗುತ್ತೆ. I ವ್ಯಾಲ್ಯೂ ಏನಾಯಿತು, 2 ಈಸ್ ಈಕ್ವಲ್ ಟು ಹಾಗೆ ಪ್ರಿಂಟ್ ಆಗುತ್ತೆ. NO ಇಂಟು I. ಸೊ 12 ಇಂಟು 2 ಎಷ್ಟಾಯಿತು, 24 ಪ್ರಿಂಟ್ ಆಯಿತು. ಈ ಥರ 10 ಐಟರೇಷನ್ಸ್ ಆಗುತ್ತೆ. ಯಾವಾಗ 10 ಐಟರೇಷನ್ಸ್ ಆಗಿ I ವ್ಯಾಲ್ಯೂ 10 ಆಗಿ I is equal to I plus 1, 10 plus 1 11 ಆದಾಗ ಈ ವೈಲ್ ಲೂಪಲ್ಲಿ ಏನಾಗುತ್ತೆ, ಕಂಡೀಷನ್ನು ಫೇಲ್ ಆಗುತ್ತೆ. ಈ ಕಂಡೀಷನ್ ಫೇಲ್ ಆದಾಗ ಏನಾಗುತ್ತೆ, ವೈಲ್ ಲೂಪಿಂದ ಎಕ್ಸಿಟ್ ಆಗುತ್ತೆ. ಕೆಳಗಡೆ ಪ್ರಿಂಟ್ ಟೇಬಲ್ ಜನರೇಟೆಡ್ ಅನ್ನೋ ಒಂದು ಸ್ಟೇಟ್ಮೆಂಟು ನಾನು ನಿಮಗೆ ಕೊಟ್ಟಿದ್ದೀನಿ. ಆ ಸ್ಟೇಟ್ಮೆಂಟು ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ನಾವು ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ ಎನಿ ನಂಬರ್ನ ಜನ್ರೇಟ್ ಮಾಡ್ಬೋದು. ಎಂಟರ್ ದಿ ನಂಬರ್ 12 ಕೊಟ್ಟರೆ ಆ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 12 ಜನ್ರೇಟ್ ಆಗಿದೆ. ನೀವು ಬೇರೆ ಯಾವ ನಂಬರ್ ಕೊಟ್ಟರು ಕೂಡ ಆ ಮಲ್ಟಿಪ್ಲಿಕೇಶನ್ ಟೇಬಲು ಜನ್ರೇಟ್ ಆಗುತ್ತೆ. ಸೊ ಈ ಪ್ರೋಗ್ರಾಮ್ನ ನೀವು ಮಾಡಿದ್ರೆ ಅಂದ್ಕೊತೀನಿ. ಒಂದು ವೇಳೆ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಪ್ರೋಗ್ರಾಮ್ನ ಕಾಪಿ ಮಾಡಿಕೊಂಡು ಪೈಚಾರ್ಮಲ್ಲಿ ಒಂದ್ಸಲಿ ಎಕ್ಸಿಕ್ಯೂಟ್ ಮಾಡಿ. ಈಗ ಐಟರೇಷನಲ್ಲಿ ಎರಡನೇ ಲೂಪ್ ನಾವು ನೋಡೋಣ. ಎರಡನೇ ಲೂಪ್ಗೆ ನಾವು ಫಾರ್ ಲೂಪ್ ಅಂತ ಕರಿತೀವಿ. ಸೊ ಫಾರ್ ಲೂಪ್ಗೆ ಎರಡು ಸಿಂಟ್ಯಾಕ್ಸ್ ಇದೆ ನೋಡಿ. ಒಂದು ರೈಟ್ ಸೈಡಲ್ಲಿ ಕೊಟ್ಟಿದ್ದೀನಿ, ಒಂದು ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದೀನಿ. ಫಾರ್ ವ್ಯಾರ್ ಇನ್ ಸೀಕ್ವೆನ್ಸ್ ಸ್ಟೇಟ್ಮೆಂಟ್ಸ್ ಇದು ಒಂದು ಸಿಂಟ್ಯಾಕ್ಸೇ, ಅಥವಾ ಫಾರ್ ವ್ಯಾರ್ ಇನ್ ರೇಂಜ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಫಾರ್ ಲೂಪ್ನ ಆ್ಯಕ್ಚುಲಿ ಬರೀಬೋದು. ಸೊ ಇವೆರಡಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಎಕ್ಸಾಂಪಲ್ ನೀವು ನೋಡಿದ ಮೇಲೆ ನಿಮಗೆ ಈ ಲೂಪಲ್ಲಿ ಕ್ಲಾರಿಟಿ ಸಿಗುತ್ತೆ. ಇವಾಗ ನೋಡಿ, ಫಾರ್ I ಇನ್ ಪೈಥನ್ ಅಂತ ಕೊಟ್ಟಿದ್ದೀನಿ. ಇದು ಎಕ್ಸಾಂಪಲ್ಲು. ಸೊ ಪೈಥನ್ ಅನ್ನೋದೇನು ನಿಮಗೀಗ ಆಲ್ರೆಡಿ ಗೊತ್ತು. ಪೈಥನ್ ಅನ್ನೋದು ಒಂದು ಸ್ಟ್ರಿಂಗ್ ಅನ್ನಿಸ್ಕೊಳ್ಳುತ್ತೆ. ಸ್ಟ್ರಿಂಗ್ ಅಂದರೆ ಏನು, ಸೀರೀಸ್ ಆಫ್ ಕ್ಯಾರೆಕ್ಟರ್ಸ್. ಈ ಪೈಥನ್ ಅನ್ನೋ ಸ್ಟ್ರಿಂಗಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ, P ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, Y ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, T ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಆ ಥರ HON ಅನ್ನೋ ಕ್ಯಾರೆಕ್ಟರ್ಸ್ ಇದೆ. ಸೊ ಈ ಕ್ಯಾರೆಕ್ಟರ್ಸ್ನ ಒನ್ ಆಫ್ಟರ್ ದಿ ಅದರ್ ನಾನು ಸೀಕ್ವೆನ್ಸಲ್ಲಿ ಕೂಡಿಸಿದಾಗ ಅದು ಪೈಥನ್ ಅನ್ನೋ ಸ್ಟ್ರಿಂಗ್ ಅನ್ನಿಸ್ಕೊಳ್ಳುತ್ತೆ. ಇವಾಗ ಸಿಂಟ್ಯಾಕ್ಸ್ ನೋಡಿ, ಫಾರ್ ವ್ಯಾರ್ ಇನ್ ಸೀಕ್ವೆನ್ಸ್. ಇಲ್ಲಿ ವ್ಯಾರ್ ಅನ್ನೋದು ಯಾವುದು, ಇಲ್ಲಿ ವ್ಯಾರ್ ಅನ್ನೋದು ವೇರಿಯಬಲ್ I. ಸೊ ಫಾರ್ I ಇನ್ ಪೈಥನ್ ಪ್ರಿಂಟ್ I ಅಂತ ಕೊಟ್ಟಿದ್ದೀನಿ. ಈ ಪ್ರಿಂಟ್ I ಅನ್ನೋದೇನು, ಫಾರ್ ಲೂಪಲ್ಲಿ ಇರುವಂತಹ ಒಂದು ಸ್ಟೇಟ್ಮೆಂಟು.
ನೋಡಿ ಇಂಡೆಂಟೇಷನ್ ತುಂಬ ಮುಖ್ಯ ಇಲ್ಲಿ. ಈ ಪ್ರಿಂಟ್ ಐ ಅನ್ನೋದು ಫಾರ್ ಲೂಪ್ ಒಳಗಡೆ ಕೊಟ್ಟಿದ್ದೀನಿ, ಹಾಗಂದರೆ ಇದು ಇಂಡೆಂಟ್ ಮಾಡಿದ್ದೀನಿ ಅಂತ ಅರ್ಥ. ಮತ್ತು ಫಾರ್ ಲೂಪ್ ಆದಮೇಲೂ ಕೂಡ ಒಂದು ಕೋಲನ್ ಕೊಡಬೇಕಾಗತ್ತೆ. ವೈಲ್ ಲೂಪಲ್ಲಿ ಹೆಂಗೆ ಕೊಟ್ಟರೋ ಅದೇ ರೀತಿ ಇಲ್ಲೂ ಕೂಡ ಕೋಲನ್ ಕೊಡಬೇಕಾಗತ್ತೆ. ಇವಾಗ ಇದು ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ, ಮೊದಲನೇ ವ್ಯಾಲ್ಯೂ ಐ ಪಿ ಆಗುತ್ತೆ. ಸೊ ಪಿ ಅನ್ನೋದು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಐ ಅಂದ್ರೇನು, ಪಿ ಪ್ರಿಂಟ್ ಆಗ್ತಾ ಇದೆ. ಎರಡನೇ ಸಲ ವ್ಯಾಲ್ಯೂ ಐ ಏನಾಗುತ್ತೆ, ವೈ ಆಗುತ್ತೆ. ಆವಾಗ ಪ್ರಿಂಟ್ ಐ ಅಂದ್ರೇನು, ಪ್ರಿಂಟ್ ವೈ ಅಂತ, ವೈ ಪ್ರಿಂಟ್ ಆಗುತ್ತೆ. ಈ ಥರ ಒಂದೊಂದು ವ್ಯಾಲ್ಯೂ ಆಫ್ ಐ ಪಿ ವೈ ಟಿ ಹೆಚ್ ಒ ಎನ್ ಅಂತ ಐಟರೇಟ್ ಆಗ್ತಾ ಹೋಗುತ್ತೆ. ಆ ರಿಲೆವೆಂಟ್ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಫಾರ್ ಲೂಪ್ ಅಂತ ಕರಿತೀವಿ. ಸೊ ಇಲ್ಲಿ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ ನಾವು, ಪೈಥನಲ್ಲಿ ಸೀಕ್ವೆನ್ಸ್ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಇದೇ ಇನ್ನೊಂದು ಇಂಪ್ಲಿಮೆಂಟೇಷನ್ ಕೂಡ ನಾವು ಮಾಡ್ಬೋದು. ಸೀಕ್ವೆನ್ಸ್ ಇಲ್ಲದೇ ಇದ್ದರೆ ನಾವು ಒಂದು ಫಂಕ್ಷನ್ ಕೂಡ ನಾವು ಉಪಯೋಗಿಸ್ಕೋಬೋದು. ಆ ಫಂಕ್ಷನ್ನ ನಾವು ರೇಂಜ್ ಫಂಕ್ಷನ್ ಅಂತ ಕರಿತೀವಿ. ಇವಾಗ ನೋಡಿ, ಫಾರ್ ವ್ಯಾರ್ ಇನ್ ರೇಂಜ್ ಆಫ್ ಎನ್ ಅಂತ ಕೊಟ್ಟಿದ್ದೀನಿ. ಎನ್ ಅನ್ನೋದು ಜನರಲಿ ಒಂದು ವ್ಯಾಲ್ಯೂ, ಇಂಟೀಜರ್ ವ್ಯಾಲ್ಯೂ ಆಗಿರುತ್ತೆ. ಒಳಗಡೆ ನಾನು ಸ್ಟೇಟ್ಮೆಂಟ್ಸ್ನ ಕೊಡಬಹುದು. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಬನ್ನಿ. ಫಾರ್ ಐ ಇನ್ ರೇಂಜ್ ಆಫ್ 5 ಅಂತ ಕೊಟ್ಟಿದ್ದೀನಿ. ಈ 5 ಅನ್ನೋದು ಎನ್ ಅನ್ನಿಸ್ಕೊಳ್ಳುತ್ತೆ, ಪ್ರಿಂಟ್ ಐ. ಇವಾಗ ನೋಡಿ, 5 ಅನ್ನೋದು ರೇಂಜ್ ಅಂದರೆ ಏನು, ಇದು ನಂಬರ್ ಆಫ್ ನಂಬರ್ಸ್ ಅಂತ. ಅಂದರೆ ಈ ಐ ವ್ಯಾಲ್ಯೂ ಎಲ್ಲಿಂದ ಹೋಗ್ತಾ ಇದೆ, 0 ಇಂದ ಹೋಗ್ತಾ ಇದೆ. 0 1 2 3 4 0 1 2 3 4 ಎಷ್ಟು ನಂಬರ್ಸ್ ಆಯಿತು, ನಮಗೆ 5 ನಂಬರ್ಸ್ ಆಯಿತು. ಆದರೆ ವ್ಯಾಲ್ಯೂ ಎಲ್ಲಿಂದ ಶುರುವಾಗ್ತಾ ಇದೆ, 0 ಇಂದ ಶುರುವಾಗ್ತಾ ಇದೆ. ಸೊ ಫಾರ್ ಐ ಇನ್ ರೇಂಜ್ 5 ಅಂದರೆ ಇನಿಷಿಯಲ್ ವ್ಯಾಲ್ಯೂ ಐ ಎಷ್ಟಿತ್ತು, 0 ಆಯಿತು, ಆಮೇಲೆ 1 ಆಯಿತು, ಆಮೇಲೆ 2 ಆಯಿತು, ಆಮೇಲೆ 3 ಆಯಿತು, ಆಮೇಲೆ 4 ಆಯಿತು. ಸೊ 0 to 4 ಎಷ್ಟು ನಂಬರ್ಸ್ ಆಯಿತು, ಒಟ್ಟಿಗೆ ನಮಗೆ 5 ನಂಬರ್ಸ್ ಆಯಿತು. ಸೊ ಈ ಥರ ನಾನು ಫಾರ್ ಲೂಪ್ನ ಸೀಕ್ವೆನ್ಸಲ್ಲಾದರೂ ಕೂಡ ಬರಿಬೋದು, ಅಥವಾ ನಾನು ರೇಂಜಲ್ಲಾದರೂ ಕೂಡ ಬರಿಬೋದು. ಸೊ ಇವಾಗ ಎರಡೂ ಫಾರ್ ಲೂಪ್ನ ನಾವು ಪೈಚಾರ್ಮಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡೋಣ ಬನ್ನಿ. ಪೈಚಾರ್ಮಲ್ಲಿ ನೋಡಿ, ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡೋಣ ಪ್ರೋಗ್ರಾಮಲ್ಲಿ. ಅಲ್ಲಿ ಕೂಡ ನಾನು ನಿಮ್ಮದು ಕೆಲವೊಂದು ಫಾರ್ ಲೂಪಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಹೇಳ್ತೀನಿ. ಬನ್ನಿ ಇವಾಗ ನಾವು ಪೈಚಾರ್ಮ್ಗೆ ಹೋಗೋಣ. ನೋಡಿ, ಇಲ್ಲಿ ಇವಾಗ ಪ್ರೋಗ್ರಾಮ್ನ ಲೋಡ್ ಮಾಡಿದ್ದೀನಿ ನಾನು. ಫಾರ್ ಐ ಇನ್ ಪೈಥನ್ ಪ್ರಿಂಟ್ ಐ, ನೀವು ಸ್ಲೈಡಲ್ಲಿ ಏನು ನೋಡಿದಿರಾ ಅದೇ ಪ್ರೋಗ್ರಾಮ್ ಇದು. ಇದನ್ನು ನಾನು ಇವಾಗ ರನ್ ಮಾಡ್ತೀನಿ. ಇದು ರನ್ ಮಾಡಿದಾಗ ನೋಡಿ, ಔಟ್ಪುಟ್ ಏನು ಬರ್ತಾ ಇದೆ, PYTHON ಅಂತ ಬರ್ತಾ ಇದೆ. ಇವಾಗ ಒಂದೊಂದು ರೋ ಅಲ್ಲಿ ಒಂದೊಂದು ಔಟ್ಪುಟ್ ಬರ್ತಾ ಇದೆ ನನಗೆ. ಇವಾಗ ನನಗೆ ಒಂದೇ ಲೈನಲ್ಲಿ ಪೈಥನ್ ಬೇಕು. ಅದಕ್ಕೆ ನಾನೇನು ಮಾಡಬೇಕು, ಈ ಐ ಆದಮೇಲೆ ಕಾಮ ಹಾಕಿ ಎಂಡ್ ಈಸ್ ಈಕ್ವಲ್ ಟು ಒಂದು ಸಿಂಗಲ್ ಕೋಟ್ಸ್ ಹಾಕಿ ಇಲ್ಲಿ, ಅಥವಾ ಡಬಲ್ ಕೋಟ್ಸ್ ಹಾಕಿ. ಇವಾಗ ನಾನು ರನ್ ಮಾಡಿ ನೋಡಿ, ಇವಾಗ ಏನಾಗ್ತಾ ಇದೆ, ಪೈಥನ್ ಅಂತ ಅದೇ ಥರ ಪ್ರಿಂಟ್ ಮಾಡ್ತಾ ಇದೆ. ಸೊ ಈ ರೀತಿ ನಾನು ಪ್ರಿಂಟ್ ಸ್ಟೇಟ್ಮೆಂಟನ್ನು ನಾನು ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ಪೈಥನ್ ಅನ್ನೋದೇನಾಯಿತು, ಇದು ಸೀಕ್ವೆನ್ಸ್ ಅನ್ನಿಸ್ಕೊಂತು. ಸೀಕ್ವೆನ್ಸ್ ಯಾಕೆ ಅನ್ನಿಸ್ಕೊಂತು ಅಂದರೆ, PYTHON ಅನ್ನೋದು ಇಂಡಿವಿಜುವಲ್ ಕ್ಯಾರೆಕ್ಟರ್ಸು. ಅಷ್ಟು ಕ್ಯಾರೆಕ್ಟರ್ಸ್ನ ನಾನು ಸೇರಿಸಿದಾಗ ಅದು ಸ್ಟ್ರಿಂಗ್ ಅಂತ ಅನ್ನಿಸ್ಕೊಳತ್ತೆ. ಇವಾಗ ಇನ್ನೊಂದು ಪ್ರೋಗ್ರಾಮ್ ನಾನು ತೋರಿಸಿದ್ದೆ ನಿಮಗೆ ಫಾರ್ ಲೂಪಲ್ಲಿ. ಅದು ರೇಂಜ್ ಫಂಕ್ಷನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಪ್ರೋಗ್ರಾಮ್ನ ತೋರಿಸಿದ್ದೆ. ಅದೇ ಪ್ರೋಗ್ರಾಮ್ನ ಇಲ್ಲಿ ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಫಾರ್ ಐ ಇನ್ ರೇಂಜ್ 5 ಪ್ರಿಂಟ್ ಐ. ಸೊ ಇಲ್ಲಿ ರೇಂಜ್ ಫಂಕ್ಷನ್ ಯೂಸ್ ಮಾಡಿದ್ದೀನಿ. ಇಲ್ಲಿ 5 ಅನ್ನೋ ವ್ಯಾಲ್ಯೂನ ಪಾಸ್ ಮಾಡಿದ್ದೀನಿ. ಮೊದಲನೇದಾಗಿ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ ಏನು ಔಟ್ಪುಟ್ ಬರುತ್ತೆ ನನಗೆ ಅಂತ. ನೋಡಿ, ಔಟ್ಪುಟ್ಟು 0 1 2 3 4 ಅಂತ ಬರ್ತಾ ಇದೆ. ಸೊ ಟೋಟಲಿ 5 ನಂಬರ್ಸ್ ಪ್ರಿಂಟ್ ಆಗಿದೆ. ಆದರೆ ನಂಬರ್ ಸ್ಟಾರ್ಟ್ ಆಗಿರೋದು 0 ಆದ್ದರಿಂದ ಕೊನೆ ನಂಬರ್ 4 ಆಗಿದೆ. ಈಗ ಒಂದು ವೇಳೆ ನನಗೆ 1ನೇ ನಂಬರಿಂದನೇ ಪ್ರಿಂಟ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇದ್ದರೆ, ಆವಾಗ ನಾನಿಲ್ಲಿ ಏನು ಮಾಡ್ತೀನಿ, ರೇಂಜ್ ಫಂಕ್ಷನಲ್ಲಿ ಸ್ವಲ್ಪ ಆಲ್ಟರ್ ಮಾಡ್ತೀನಿ. 1,5 ಅಂತ ಕೊಡ್ತೀನಿ. ಈಗ 1,5 ಅಂತ ಕೊಟ್ಟಾಗ ನಾನು ಈಗ ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನೋಡಿ ಏನಾಗ್ತಾ ಇದೆ, 1 2 3 4 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ 1ನಿಂದ ಡಿಸ್ಪ್ಲೇ ಆಗ್ತಾ ಇದೆ, ಆದರೆ ಕೊನೆ ನಂಬರ್ 4 0 ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ನನಗೆ ಈ 1ನಿಂದ ಸ್ಟಾರ್ಟಿಂಗ್ ನಂಬರ್ ಕೊಟ್ಟಿರೋದ್ರಿಂದ ಅದು 1ನಿಂದ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇವಾಗ ಇದೇ ನಾನು ಇಲ್ಲಿ ಸಪೋಸ್ ಇಲ್ಲಿ 1,10 ಅಂತ ಕೊಟ್ಟೆ ಅಂತ ಅಂದ್ಕೊಳ್ಳೋಣ. 1,10 ಅಂತ ಕೊಟ್ಟರೆ ಇದನ್ನು ಔಟ್ಪುಟ್ ನೋಡಿ ಏನು ಬರ್ತಾ ಇದೆ. ಸೊ ಇವಾಗ 1 2 3 4 5 6 7 8 9 ಅಂತ ಬರ್ತಾ ಇದೆ. 9 ಅಂತ ಯಾಕೆ ಬರ್ತಾ ಇದೆ ಅಂದರೆ ಟೋಟಲಿ 10 ನಂಬರ್ಸು. 0 to 9 10 ನಂಬರ್ಸ್ ಆಗುತ್ತೆ. ಆದರೆ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ, 1ನಿಂದ. ಅದರಿಂದ 1ನಿಂದ ಡಿಸ್ಪ್ಲೇ ಆಗ್ತಾ ಇದೆ. ಕೆಲವೊಮ್ಮೆ ನನಗೆ ಇಂಕ್ರಿಮೆಂಟೇಷನ್ ಆಗಬೇಕು ನಂಬರ್ಸಲ್ಲಿ, ಅಂದರೆ ಸ್ವಲ್ಪ ಬಿಟ್ಟು ನಂಬರ್ಸ್ ಬರಬೇಕು. ಆವಾಗ ನಾನು ಏನು ಮಾಡ್ಬೋದು ಅಂದರೆ ಇಲ್ಲಿ ನಾನು ಇಂಕ್ರಿಮೆಂಟೇಷನ್ನ ಕೊಡ್ಬೋದು. ಇಂಕ್ರಿಮೆಂಟೇಷನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 2 ಅಂತ ಕೊಡ್ತೀನಿ ನೋಡಿ.
ಇವಾಗ 2 ಅಂತ ಕೊಟ್ಟಾಗ ಇಲ್ಲಿ ಏನು ಬರ್ತಿದೆ ನೋಡಿ ಔಟ್ಪುಟ್ಟು 1 3 5 7 9 ಅಂತ ಕೊಡ್ತಾ ಇದೆ. ಹಾಗಂದರೆ 1 ಆದಮೇಲೆ ನೆಕ್ಸ್ಟ್ ನಂಬರ್ ಏನು 1 + 2 3 ಆದಮೇಲೆ ನೆಕ್ಸ್ಟ್ ನಂಬರ್ ಏನು 3 + 2 5. ಸೊ ಈ ಥರ ನಾನು ಈ ಫಾರ್ ಲೂಪಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ಸ್ನ ನಾನು ಈ ಥರ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ರೇಂಜಲ್ಲಿ ನಾನು ಇನಿಷಿಯಲ್ ವ್ಯಾಲ್ಯೂ ಕೊಡ್ಬೋದು, ಫೈನಲ್ ವ್ಯಾಲ್ಯೂ ಕೊಡ್ಬೋದು, ಹಾಗೂ ಇಂಕ್ರಿಮೆಂಟೇಷನ್ ವ್ಯಾಲ್ಯೂ ಕೂಡ ಕೊಡ್ಬೋದು. ಸೊ ಇಷ್ಟು ನಾವು ಫಾರ್ ಲೂಪಲ್ಲಿ ನಾವು ಯೂಸ್ ಮಾಡ್ಬೋದು. ವೈಲ್ ಲೂಪಲ್ಲಿ ಏನೇನು ಪ್ರೋಗ್ರಾಮ್ ಬರಿತೀವೋ ಆ ಎಲ್ಲ ಪ್ರೋಗ್ರಾಮ್ನ ಕೂಡ ನಾವು ಖಂಡಿತವಾಗ್ಲೂ ಫಾರ್ ಲೂಪಲ್ಲಿ ಬರಿಬೋದು. ಸೊ ಈ ಫಾರ್ ಲೂಪಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ತುಂಬ ಇಂಪಾರ್ಟೆಂಟು. ಅದನ್ನು ನಾವು ನೆಸ್ಟೆಡ್ ಫಾರ್ ಲೂಪ್ ಅಂತ ಕರಿತೀವಿ. ನೆಸ್ಟೆಡ್ ಅಂದರೆ ಏನು, ಒಂದರೊಳಗೆ ಒಂದಿರೋದು. ಇವಾಗ ಫಾರ್ ಲೂಪ್ ಒಳಗಡೆನೇ ಇನ್ನೊಂದು ಫಾರ್ ಲೂಪ್ ಕೊಟ್ಟಾಗ ಅದು ನೆಸ್ಟೆಡ್ ಫಾರ್ ಲೂಪ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇವಾಗ ನೋಡಿ, ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ ಎಕ್ಸಾಂಪಲ್ ನಾವು ನೋಡೋಕ್ಕಿಂತ ಮುಂಚೆ ಆ ಫಾರ್ ಲೂಪ್ ನೆಸ್ಟೆಡ್ ಹೆಂಗಾಗತ್ತೆ ಅನ್ನೋ ಕಾನ್ಸೆಪ್ಟನ್ನ ಫಸ್ಟ್ ತಿಳ್ಕೊಂಡ್ಬಿಡೋಣ. ಆಮೇಲೆ ಮತ್ತೆ ಪೈಚಾರ್ಮ್ ಬಂದು ಆ ಪ್ರೋಗ್ರಾಮ್ನ ನಾವಿವಾಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಮೊದಲು ಆ ನೆಸ್ಟೆಡ್ ಫಾರ್ ಲೂಪ್ ಕಾನ್ಸೆಪ್ಟ್ ಏನು ಅಂತ ನೋಡೋಣ ಬನ್ನಿ. ನೋಡಿ, ಇದು ನೆಸ್ಟೆಡ್ ಫಾರ್ ಲೂಪ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ನೆಸ್ಟೆಡ್ ಫಾರ್ ಲೂಪಲ್ಲಿ ನೀವು ನೋಡಿರ್ಬೋದು 2 ಲೂಪ್ ಇದೆ. ಒಂದು ಔಟರ್ ಲೂಪ್ ಅಂತ, ಇನ್ನೊಂದು ಇನ್ನರ್ ಲೂಪ್ ಅಂತ. ಇವಾಗ ನೋಡಿ, ಫಾರ್ ವ್ಯಾರ್ ಇನ್ ರೇಂಜ್ n ಅಂತ ಕೊಟ್ಟಿದ್ದೀನಿ, ಅದ್ರ ಒಳಗಡೆ ಫಾರ್ ವ್ಯಾರ್ ಇನ್ ರೇಂಜ್ n ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಏನಾಯ್ತು, ಇಲ್ಲಿ ಹೊರಗಡೆ ಫಾರ್ ಲೂಪ್ ಒಳಗಡೆ ಇನ್ನೊಂದು ಫಾರ್ ಲೂಪ್ ಇದೆ, ಔಟರ್ ಫಾರ್ ಲೂಪ್ ಒಳಗಡೆ ಇನ್ನರ್ ಫಾರ್ ಲೂಪ್ ಇದೆ ಅಂತ ಅರ್ಥ. ಸೊ ಈ ಪ್ರೋಗ್ರಾಮ್ನ ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ವ್ಯಾಲ್ಯೂಸ್ ಕೊಟ್ಟು ನೋಡೋಣ n-ಗೆ. ಇವಾಗ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫಾರ್ i ಇನ್ ರೇಂಜ್ 3, ಫಾರ್ j ಇನ್ ರೇಂಜ್ 3. ಅಂದರೆ ಫಾರ್ i ಇನ್ ರೇಂಜ್ 3 ಅನ್ನೋದು ಒಂದು ಫಾರ್ ಲೂಪ್ ಆಯಿತು. ಅದ್ರ ಒಳಗಡೆ ಇನ್ನೊಂದು ಫಾರ್ ಲೂಪ್ ಕೊಡ್ತಾ ಇದ್ದೀನಿ, ಫಾರ್ j ಇನ್ ರೇಂಜ್ 3. ಸೊ ಇವಾಗ ಏನಾಯಿತು, ಇನಿಷಿಯಲ್ ವ್ಯಾಲ್ಯೂ i ಏನಾಯಿತು 0 ಆಯಿತು. ಅದು 0 ಆದ ತಕ್ಷಣ ಒಳಗಡೆ j ಲೂಪ್ ಒಳಗಡೆ ಬರುತ್ತೆ, j ವ್ಯಾಲ್ಯೂ ಏನಾಯಿತು 0 ಆಯಿತು. ಇವಾಗ ಪ್ರಿಂಟ್ i = i, j = j ಅಂತ ಕೊಟ್ಟಾಗ i = 0, j = 0 ಅಂತ ಪ್ರಿಂಟ್ ಮಾಡ್ತಾ ಇದೆ. ಸೊ ಅವಾಗ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಔಟರ್ ಲೂಪ್ ಎಕ್ಸಿಕ್ಯೂಟ್ ಆಗಲ್ಲ. ಇನ್ನರ್ ಲೂಪಲ್ಲಿ ಏನಾಯಿತು, i = 0 ಆಯಿತು, j = 1 ಆಯಿತು. ತಿರ್ಗಾ ಇನ್ನೊಂದು ಸಲ ಎಕ್ಸಿಕ್ಯೂಟ್ ಆದಾಗ j = 2 ಆಯಿತು, i 0ನೇ ಉಳಿತು. ಸೊ ಯಾವಾಗ ಇನ್ನರ್ ಲೂಪು 0, 1 ಆ್ಯಂಡ್ 2 ಕಂಪ್ಲೀಟ್ ಆಗುತ್ತೆ, ಈ ಲೂಪ್ ಯಾವಾಗ ಬ್ರೇಕ್ ಆಗುತ್ತೆ, ಯಾವಾಗ ಇನ್ನರ್ ಲೂಪ್ ಬ್ರೇಕ್ ಆಗುತ್ತೆ, ಔಟರ್ ಲೂಪಿಗೆ ಬರುತ್ತೆ. ಔಟರ್ ಲೂಪಲ್ಲಿ ಪ್ರಿಂಟ್ ಕೊಟ್ಟಿದ್ದೀನಿ ನೋಡಿ, ಪ್ರಿಂಟ್ ಡ್ಯಾಶ್ 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 ಅಂತ, ತಿರ್ಗಾ ಡ್ಯಾಶ್ 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 ಪ್ರಿಂಟ್ ಆಗುತ್ತೆ. ಇಲ್ಲಿ ಮತ್ತೆ ಐ ಲೂಪ್ಗೆ ಹೋಗುತ್ತೆ. ಇವಾಗ ಐ ಲೂಪಲ್ಲಿ ಆಲ್ರೆಡಿ ಒಂದು ಐಟರೇಷನ್ ಮುಗಿದೋಗಿದೆ, 0 ವ್ಯಾಲ್ಯೂ ಆಗೋಗಿದೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ ಯಾವುದು 1. ಈ 1 ಅಂತ ಆದಾಗ ಐ ಮತ್ತೆ ಜೆ ಲೂಪ್ ಒಳಗೆ ಬರುತ್ತೆ. ಆ ಜೆ ಲೂಪಲ್ಲಿ ತಿರ್ಗಾ ಜೆ ವ್ಯಾಲ್ಯೂ 0, 1 ಆ್ಯಂಡ್ 2 ಆಗುತ್ತೆ. ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು, ಪ್ರತಿಯೊಂದು ಐಟರೇಷನ್ ಆಫ್ ಐ ನಿಮಗೆ ಜೆ 3 ಸಲ ಐಟರೇಟ್ ಆಗ್ತಾ ಇದೆ. ಸೊ ಇದನ್ನು ನಾವು ನೆಸ್ಟೆಡ್ ಫಾರ್ ಲೂಪ್ ಅಂತ ಕರಿತೀವಿ. ಸೊ ಈ ನೆಸ್ಟೆಡ್ ಫಾರ್ ಲೂಪ್ನ ಪೈಥನಲ್ಲಿ ಹೆಂಗೆ ನಾವು ಬರಿಬೇಕು, ಪೈಚಾರ್ಮಲ್ಲಿ ಹೆಂಗೆ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಪೈಚಾರ್ಮ್ಗೆ ಹೋಗ್ಬಿಟ್ಟು ಆ ನೆಸ್ಟೆಡ್ ಫಾರ್ ಲೂಪ್ನ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ನೋಡಿ, ಇವಾಗ ಪ್ರೋಗ್ರಾಮ್ನ ನಾನು ಬರ್ತಿದ್ದೀನಿ ಇಲ್ಲಿ. ಫಾರ್ i ಇನ್ ರೇಂಜ್ 3, ಫಾರ್ j ಇನ್ ರೇಂಜ್ 3, ಪ್ರಿಂಟ್ i = j = ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡೋಣ. ರನ್ ಮಾಡಿದಾಗ ನಿಮಗೆ ಔಟ್ಪುಟ್ ಬರ್ತಾ ಇದೆ, i = 0, j = 0, i = 0, j = 1. ಅಂದರೆ i ವ್ಯಾಲ್ಯೂ 0 ಆಗಿದ್ದಾಗ j ವ್ಯಾಲ್ಯೂ 0, 1, 2 ಆಗುತ್ತೆ. ತಿರ್ಗಾ i ವ್ಯಾಲ್ಯೂ 1 ಆದಾಗ j ವ್ಯಾಲ್ಯೂ 0, 1, 2 ಆಗುತ್ತೆ. ಇದನ್ನೇ ನಾವು ನೆಸ್ಟೆಡ್ ಫಾರ್ ಲೂಪ್ ಅಂತ ಕರೆಯೋದು. ಇದನ್ನು ನಾವು ಬೇಕಾದ್ರೆ ಇನ್ನೂ ಒಂದು ನೆಸ್ಟ್ ಹಾಕ್ಬೋದು, ಇನ್ನೊಂದು ಲೂಪ್ ಒಳಗಡೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್ j ಲೂಪ್ ಒಳಗಡೆ ಇನ್ನೊಂದು ಲೂಪ್ ಹಾಕೋಣ, k ಅಂತ. ಇಲ್ಲಿ ನಾನು ಏನು ಮಾಡ್ತೀನಿ ನೋಡಿ, k ಇನ್ ರೇಂಜ್ 3, k ಇನ್ ರೇಂಜ್ 3 ಅಂತ ಕೊಟ್ಟು ಇಲ್ಲಿ ನಾನು ಪ್ರಿಂಟ್ i, i = i, j = j ಹಾಗೂ 3ನೇ ಲೂಪಲ್ಲಿರುವಂತಹ k. ಸೊ ಅದನ್ನು ನಾವೇನು ಮಾಡ್ಬೋದು, k = k ಅಂತ ಇವಾಗ ಕೊಡೋಣ. ಸೊ ಇವಾಗ ನಾನು ಎಷ್ಟು ಲೂಪ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ, ಇವಾಗ ನಾನು 3 ಇನ್ನರ್ ಲೂಪ್ಸ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ, 3 ಲೂಪ್ಸ್ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಸಾರಿ, ಮೊದಲನೇ ಲೂಪು ಐ ಲೂಪು, ಎರಡನೇ ಲೂಪು ಜೆ ಲೂಪು, ಮೂರನೇ ಲೂಪು ಕೆ ಲೂಪು. ಸೊ ಇವಾಗ ಈ ಪ್ರೋಗ್ರಾಮ್ನ ನಾನು ರನ್ ಮಾಡ್ತೀನಿ ನೋಡಿ. ಸೊ ಇವಾಗ ನೋಡಿ, ನಿಮಗೇನು ಔಟ್ಪುಟ್ ನೋಡಿ, i = 0, j = 0, k = 0. ಸೊ ಅವಾಗ ಏನಾಗ್ತಾಯಿದೆ, ಮೊದಲನೇ ಲೂಪು ಐ ಎಕ್ಸಿಕ್ಯೂಟ್ ಆಯಿತು, ಅದ್ರ ಒಳಗಡೆ ಜೆ ಎಕ್ಸಿಕ್ಯೂಟ್ ಆಯಿತು, ಅದ್ರ ಒಳಗಡೆ ಕೆ ಎಕ್ಸಿಕ್ಯೂಟ್ ಆಯಿತು. ಈ ಕೆ ವ್ಯಾಲ್ಯೂ 0, 1, 2 ಆದಾಗ ಜೆ ವ್ಯಾಲ್ಯೂ ಚೇಂಜ್ ಆಗುತ್ತೆ.
ತಿರ್ಗಾ ಜೆ ಫೈನಲಿ 3 ಆದಾಗ ಐ ವ್ಯಾಲ್ಯೂ ಚೇಂಜ್ ಆಗುತ್ತೆ. ನೋಡಿ ಔಟ್ಪುಟ್ ಗಮನಿಸಿ, ಇಲ್ಲಿ 0 0 0 0 0 1 0 0 2 ತಿರ್ಗಾ 0 1 0 ಅಂದರೆ ಜೆ ವ್ಯಾಲ್ಯೂ 1 ಆಯಿತು, ಕೆ ವ್ಯಾಲ್ಯೂ 0 ಆಯಿತು. ಇವಾಗ ಜೆ ವ್ಯಾಲ್ಯೂ ಯಾವಾಗ 2 ಆಗುತ್ತೆ, ಐ ವ್ಯಾಲ್ಯೂ ಮತ್ತೆ 1 ಆಗುತ್ತೆ. ಸೊ ಇದಕ್ಕೆ ನಾವು ನೆಸ್ಟೆಡ್ ಫಾರ್ ಲೂಪ್ಸ್ ಅಂತ ಹೇಳ್ತೀವಿ. ಸೊ ಎರಡೇ ಲೂಪು ಒಂದರೊಳಗಡೆ ಒಂದು ಕೊಡಬೇಕು ಅಂತ ಏನಿಲ್ಲ, ಮಲ್ಟಿಪಲ್ ಲೂಪ್ಸ್ನ ಬೇಕಾದರೆ ನಾವು ಕೊಡ್ಬೋದು. ಸೊ ಈ ರೀತಿ ನಾವು ಇವಾಗ ನೆಸ್ಟೆಡ್ ಫಾರ್ ಲೂಪ್ಸ್ನ ಹೆಂಗೆ ಬರೀಬೇಕು ಅಂತ ನೀವು ತಿಳ್ಕೊಂಡ್ರಿ. ಈ ನೆಸ್ಟೆಡ್ ಫಾರ್ ಲೂಪ್ಸಲ್ಲೂ ಕೂಡ ನಾವು ಮಧ್ಯ ಎಷ್ಟು ಸ್ಟೇಟ್ಮೆಂಟ್ಸ್ ಬೇಕಾದರೂ ಹಾಕ್ಬೋದು. ಇದರೊಳಗಡೆ ನಾನು ಈ ಐ ಲೂಪ್ ಒಳಗಡೆ ಜೆ ಲೂಪ್ ಹಾಕಿದ್ದೀನಿ, ಅದ್ರ ಮಧ್ಯೆ ನಾನು ಎಷ್ಟು ಸ್ಟೇಟ್ಮೆಂಟ್ಸ್ ಬೇಕಾದರೆ ಹಾಕ್ಬೋದು. ಸೊ ಇವಾಗ ನೆಸ್ಟೆಡ್ ಫಾರ್ ಲೂಪ್ನ ಉಪಯೋಗಿಸ್ಕೊಂಡು ನಾವು ಹಲವಾರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಒಂದು ಪ್ರಾಬ್ಲಮ್ ನಾನು ನಿಮಗೆ ಟಾಸ್ಕ್ ಕೂಡ ಕೊಟ್ಟಿದ್ದೀನಿ, ಮುಂದೆ ಗೊತ್ತಾಗುತ್ತೆ. ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 10 ನಂಬರ್ಸ್ನ ನಾವು ಜನ್ರೇಟ್ ಮಾಡಬೇಕು. ಈ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 10 ನಂಬರ್ಸ್ನ ನಾವು ಜನ್ರೇಟ್ ಮಾಡಬೇಕಾದ್ರೆ ನೆಸ್ಟೆಡ್ ಫಾರ್ ಲೂಪ್ನೇ ನಾವು ಉಪಯೋಗಿಸ್ಬೇಕಾಗಿ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಲ್ವ? ಫಾರ್ ಲೂಪ್ ಅಂದರೆ ಏನು, ಯಾವ ರೀತಿ ಎರಡು ಥರ ಇಂಪ್ಲಿಮೆಂಟೇಷನ್ ಮಾಡ್ಬೋದು ನಾವು ಫಾರ್ ಲೂಪಲ್ಲಿ. ಒಂದು ಫಾರ್ ಲೂಪ್ನ ಸೀಕ್ವೆನ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ಇನ್ನೊಂದು ಫಾರ್ ಲೂಪ್ನ ರೇಂಜ್ ಫಂಕ್ಷನಲ್ಲಿ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ರೇಂಜ್ ಫಂಕ್ಷನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ನನಗೆ ಇನಿಷಿಯಲ್ ವ್ಯಾಲ್ಯೂ ಕೊಡ್ಬೋದು, ಫೈನಲ್ ವ್ಯಾಲ್ಯೂ ಕೊಡ್ಬೋದು, ಹಾಗೂ ಇಂಕ್ರಿಮೆಂಟೇಷನ್ ವ್ಯಾಲ್ಯೂ ಕೂಡ ನಾನು ಕೊಡ್ಬೋದು. ಸೊ ಒಂದರೊಳಗಡೆ ಒಂದು ಲೂಪ್ ಹಾಕಿದಾಗ ಅದು ನನಗೆ ನೆಸ್ಟೆಡ್ ಫಾರ್ ಲೂಪ್ ಅಂತ ಅನ್ನಿಸ್ಕೊಡುತ್ತೆ. ಸೊ ಇವಾಗ ಐಟರೇಷನ್ಸಲ್ಲಿ ಎರಡು ಥರ ನಿಮಗೆ ಗೊತ್ತಾಯಿತು. ಒಂದು ವೈಲ್ ಲೂಪಲ್ಲಿ ಇರುವಂತಹ ಒಂದು ಐಟರೇಷನ್ನು, ಇನ್ನೊಂದು ಫಾರ್ ಲೂಪಲ್ಲಿ ಇರುವಂತಹ ಒಂದು ಐಟರೇಷನ್ನು. ವೈಲ್ ಲೂಪಲ್ಲಿ ನಾವು ಏನೇನು ಪ್ರಾಬ್ಲಮ್ಸ್ ಮಾಡ್ತೀವಿ ಅವೆಲ್ಲ ಪ್ರಾಬ್ಲಮ್ಸ್ ಕೂಡ ನಾವು ಫಾರ್ ಲೂಪಲ್ಲಿ ಮಾಡ್ಬೋದು. ಸೊ ಫಾರ್ ಲೂಪು ತುಂಬ ಈಸಿ ಆ್ಯಕ್ಚುಲಿ ವೈಲ್ ಲೂಪ್ಗಿಂತ. ನೀವೇ ಗಮನಿಸಿರ್ಬೋದು, ಇವಾಗ ಪ್ರೋಗ್ರಾಮಿಂಗಲ್ಲಿ ವೈಲ್ ಲೂಪಲ್ಲಿ ಒಂದು ಪ್ರೋಗ್ರಾಮ್ ಬರಿಬೇಕಾದ್ರೆ ನಾವು ಎಷ್ಟು ಲೈನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಬರೆದ್ವಿ. ಅದೇ ಫಾರ್ ಲೂಪಲ್ಲಿ ಬರೆದ್ರೆ ತುಂಬ ಕಡಿಮೆ ಲೈನ್ಸ್ ಆಫ್ ಇನ್ಸ್ಟ್ರಕ್ಷನ್ಸಲ್ಲಿ ನಾವು ಫಾರ್ ಲೂಪ್ನ ಬರಿಬೋದು. ಸೊ ಇಷ್ಟು ತಿಳ್ಕೊಂಡ್ಮೇಲೆ ನಾನು ನಿಮಗೊಂದು ಟಾಸ್ಕ್ ಇವಾಗ ತೋರಿಸ್ತೀನಿ ಬನ್ನಿ. ಆ ಟಾಸ್ಕ್ ಏನು ಅಂತ ನೋಡೋಣ. ನೋಡಿ, ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ನಾನು. ರೈಟ್ ಎ ಪ್ರೋಗ್ರಾಮ್ ಟು ಜನರೇಟ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಫ್ರಮ್ ನಂಬರ್ 1 to ನಂಬರ್ 10. ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೋದ ವೈಲ್ ಲೂಪಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ ಎನಿ ನಂಬರ್ ಕೊಟ್ಟಿದ್ದೆ. ಅಂದರೆ ನೀವು 12 ಅನ್ನೋ ನಂಬರ್ ಕೊಟ್ಟಾಗ 12 × 1 = 12 ಟಿಲ್ 12 × 10 = 120 ಅಂತ ಬಂದಿತ್ತು ಔಟ್ಪುಟ್ಟು. ಆದರೆ ಇಲ್ಲಿ ನನಗೆ ಆ ಥರ ಔಟ್ಪುಟ್ ಬೇಡ, ನನಗೆ ಮಲ್ಟಿಪ್ಲಿಕೇಶನ್ ಟೇಬಲ್ಲೇ ಬೇಕು. ಯಾವ ನಂಬರಿಂದ ಯಾವ ನಂಬರ್ವರೆಗೆ? 1 ರಿಂದ 10ರವರೆಗೆ. ಅಂದರೆ 1 × 1 = 1, 1 × 10 = 10, ಅದು ಒಂದೇ ಟೇಬಲ್. ತಿರ್ಗಾ 2 × 1 = 2 ಟಿಲ್ 2 × 10 = 20. ಆ ಥರ 10 × 1 = 10 ಟಿಲ್ 10 × 10 = 100. ಇದು ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ 10 ಡಿಫ್ರೆಂಟ್ ನಂಬರ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಎರಡನೇ ಟಾಸ್ಕು, ರೈಟ್ ಎ ಪ್ರೋಗ್ರಾಮ್ ಟು ಜನರೇಟ್ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಇವಾಗ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ನ ಜನರೇಟ್ ಮಾಡೋದಕ್ಕೆ ಫಾರ್ಮುಲಾನೇ ಇದೆ, n × n+1/2 ಅಂತ. ಅದನ್ನು ಯೂಸ್ ಮಾಡೋದು ಬೇಡ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ನಂಬರ್ನ ಇನ್ಪುಟ್ ಮಾಡ್ಕೋಬೇಕು. ಇವಾಗ ಇನ್ಪುಟ್ 10 ಅಂತ ಮಾಡಿಕೊಂಡೆ ಅಂತ ತಿಳ್ಕೊಳ್ಳೋಣ. ಆವಾಗ ನೀವೇನು ಮಾಡಬೇಕು? 1 + 2 + 3 + 4 + 5 ಟಿಲ್ 10 ತನಕ ನೀವು ಆ್ಯಡ್ ಮಾಡಿಕೊಂಡು ಔಟ್ಪುಟ್ ಏನು ಅಂತ ಕೊಡಬೇಕು. ಅಥವಾ ನೀವು ನಂಬರ್ 100 ಅಂತ ಇನ್ಪುಟ್ ಮಾಡಿಕೊಂಡ್ರೆ 1 to 100 ಸೀಕ್ವೆನ್ಷಿಯಲ್ ಆಗಿ ಆ್ಯಡ್ ಮಾಡಿ ಎಷ್ಟು ಔಟ್ಪುಟ್ ಬರುತ್ತೆ ಅಂತ ನೀವು ಫಾರ್ ಲೂಪ್ನ ಯೂಸ್ ಮಾಡಿ ನೀವು ಅದನ್ನು ಕಂಡುಹಿಡಿಬೇಕು. ಸೊ ಇವೆರಡು ಪ್ರೋಗ್ರಾಮ್ನ ಟ್ರೈ ಮಾಡಿ. ಎರಡು ಪ್ರೋಗ್ರಾಮ್ ತುಂಬ ಈಸಿ ಇದೆ. ಅದನ್ನು ನೆಕ್ಸ್ಟು ಸೆಷನಲ್ಲಿ ನಾನು ಯಾವ ರೀತಿ ಅದಕ್ಕೆ ಪ್ರೋಗ್ರಾಮ್ ಬರೀಬೇಕು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಕಡೆಯಿಂದ ಕೂಡ ನೀವು ಟ್ರೈ ಮಾಡಿ. ಸೊ ಇದುವರ ತನಕ ನಿಮಗೆ ಸೀಕ್ವೆನ್ಷಿಯಲ್ ಪ್ರೋಗ್ರಾಮಿಂಗ್ ಅಂದರೆ ಏನು, ಸೆಲೆಕ್ಷನ್ ಪ್ರೋಗ್ರಾಮಿಂಗ್ ಅಂದರೆ ಏನು, ಐಟರೇಷನ್ ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು. ಐಟರೇಷನಲ್ಲಿ ವೈಲ್ ಲೂಪ್ ಮತ್ತು ಫಾರ್ ಲೂಪ್ನ ಕಲ್ತ್ರಿ. ಇವಾಗ ಫಾರ್ ಲೂಪಲ್ಲಿ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಅದನ್ನು ಮುಂದಿನ ಸೆಷನಲ್ಲಿ ಹೇಳ್ಕೊಡ್ತೀನಿ. ಅದನ್ನು ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂತ ಕೂಡ ಕರಿತೀವಿ. ಮತ್ತು ಎಲ್ಸ್ ಸ್ಟೇಟ್ಮೆಂಟ್ ಕೂಡ ನಾವು ಫಾರ್ ಲೂಪಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಕೆಲವೊಂದು ಸ್ಮಾಲ್ ಸೆಕ್ಷನ್ಸ್ನ ಮುಂದಿನ ಸೆಷನಲ್ಲಿ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಈ ಐಟರೇಷನ್ ಅನ್ನೋ ಸೆಷನ್ಗೆ ನಾವು ಮುಂದಿನ ಸೆಷನ್ ಕೂಡ ಐಟರೇಷನ್ ಸೆಷನ್ನೇ ಮಾಡೋಣ. ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.